ದೇವದೇವನೆ ಲೋಕಪಾಲನೆ ಪಾಲಿಸೋ ಗಣರಾಜನೇ, ಪಾಲಿಸೋ ಗಣರಾಜನೇ. ಕಾಮಿತಾರ್ಥವ ನೀವ ಸುರಗಣ, ಕಾಮಿತಾರ್ಥವ ನೀವ ಸುರಗಣರೊಡೆಯ ಶಿವಸುತ ಗಣಪನೇ. ದೇವದೇವನೆ ಲೋಕಪಾಲನೆ, ದೇವದೇವನೆ ಲೋಕಪಾಲನೆ ಪಾಲಿಸೋ ಗಣರಾಜನೇ, ಪಾಲಿಸೋ ಗಣರಾಜನೇ. ಮಾತೆಗಿರಿಜೆಯ ಮಾತ ಪಾಲಿಸಿ, ಮಾತೆಗಿರಿಜೆಯ ಮಾತ ಪಾಲಿಸಿ ಅರ್ಪಿಸಿದ ಶಿರಹರನಿಗೆ, ಅರ್ಪಿಸಿದ ಶಿರಹರನಿಗೆ ಮರಳಿಹರ ಶಂಕರನು ದಯದಿ, ಮರಳಿಹರ ಶಂಕರನು ದಯದಿ ಮತ್ತೆ ಕರಿಮುಖ ಧರಿಸಿದೆ. ದೇವದೇವನೆ ಲೋಕಪಾಲನೆ, ದೇವದೇವನೆ ಲೋಕಪಾಲನೆ ಪಾಲಿಸೋ ಗಣರಾಜನೇ, ಪಾಲಿಸೋ ಗಣರಾಜನೇ. ಜಗದಿ ಪ್ರಥಮದಿ ಪೂಜೆ ನಿನಗಿದೆ, ಜಗದಿ ಪ್ರಥಮದಿ ಪೂಜೆ ನಿನಗಿದೆ. ಅಜನ ಸಹಿತ ಹೇರಂಬನೆ, ಅಜನ ಸಹಿತ ಹೇರಂಬನೆ. ಬಿಡದೆ ಮುನಿ ತನಕಾದಿಗಳನ್ನು, ಬಿಡದೆ ಮುನಿ ತನಕಾದಿಗಳನ್ನು ನಿರತ ಕಾಯುವ ಗಜಪತೆ. ದೇವದೇವನೆ ಲೋಕಪಾಲನೆ, ದೇವದೇವನೆ ಲೋಕಪಾಲನೆ ಪಾಲಿಸೋ ಗಣರಾಜನೇ, ಪಾಲಿಸೋ ಗಣರಾಜನೇ, ಪಾಲಿಸೋ ಗಣರಾಜನೇ. ಧನ್ಯವಾದಗಳು. ಅಷ್ಟು ಸೊಗಸಾಗಿ ನೀವು ಗಣಪತಿಯನ್ನು ಕರೆದಿದ್ದೀರಾ. ಧನ್ಯವಾದಗಳು ಲತಕ್ಕ ಅವರೇ. ಲತಕ್ಕ ಅವ್ರದ್ದು ಇನ್ನೊಂದು ವೈಶಿಷ್ಟ್ಯ, ಯಾವುದೇ ಕೆಲಸ ಕೊಡಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದಕ್ಕೆ ಅವ್ರನ್ನ ನಾವು ಪ್ರೀತಿಯಿಂದ ಲತಾ ಇರೋದು ಲತಕ್ಕ ಆಗೋಗ್ಬಿಟ್ಟಿದ್ದಾರೆ, ಎಲ್ಲರಿಗೂ ಅವ್ರು ಲತಕ್ಕ ಆಗೋಗ್ಬಿಟ್ಟಿದ್ದಾರೆ. ಒಂದು ಹಾಡಿರ್ಬೋದು, ಒಂದು ಯಾವ್ದಾದ್ರು ಒಂದು ಬೇರೆ ಇನ್ನೇನಾದ್ರು ಕೊಡೋಣ, ಎಲ್ಲದರಲ್ಲೂ ಮುಂದಿದ್ದಾರೆ ಅವರು. ಅದೇ ದೇವರವ್ರಿಗೆ ಎಲ್ಲದರಲ್ಲೂ ಅವ್ರಿಗೆ ತಥಾಸ್ತು ಅಂತ ಹೇಳಿ ಅವರು ಯೋಗವನ್ನು ಹೇಳ್ಕೊಡ್ತಾ ಇದ್ದಾರೆ ಅನೇಕ ಮಹಿಳೆಯರಿಗೆ. ಪ್ರಾಸ್ತಾಪಿಕ ಭಾಷಣ ಮಾಡಲಿದ್ದಾರೆ ನಮ್ಮ ಗುರುಗಳಾದ ನಾಗೇಶ್ ಸಾರ್ ಅವರು. ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ವೇದಿಕೆ ಮೇಲೆ ವಿರಾಜಮಾನರಾಗಿರುವ ನಮ್ಮೆಲ್ಲರ ಗೌರವಾನ್ವಿತ ಅತಿಥಿಗಳೇ, ನಮ್ಮ ಶ್ರೀ ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರದ ಯೋಗ ಸಾಧಕರೇ, ಸಂಗೀತ ಸಂಸ್ಕೃತಿ ಹಾಗೂ ಅಧ್ಯಾತ್ಮ ಲೋಕದ ಮಹನೀಯರೇ, ಗುರುಗಳೇ, ಹಿರಿಯರೇ, ಬಂಧು ಬಳಗದವರೇ, ನಿಮಗೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು. ಶ್ರೀ ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರದ ಪರವಾಗಿ ಇಂದಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರತಿಯೊಬ್ಬರಿಗೂ ಆತ್ಮೀಯ ಸ್ವಾಗತ ಕೋರುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮ ಎರಡು ವಿಶಿಷ್ಟ ಆಯಾಮಗಳನ್ನು ಒಳಗೊಂಡಿದೆ. ಮೊದಲನೇದಾಗಿ ಭಾರತೀಯ ಸಂಸ್ಕೃತ ಸಂಗೀತ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ 5 ದಶಕಗಳಿಗೂ ಮೀರಿ ಹೆಚ್ಚು ಕಾಲ ಅಮೋಘ ಸೇವೆ ಸಲ್ಲಿಸಿರುವ ಡಾಕ್ಟರ್ TS ಸತ್ಯವತಿ ಅವರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗೌರವದ ಅಂಗವಾಗಿ ಅವರನ್ನು ಅಭಿನಂದಿಸಲು ನಮಗೆ ಸಿಕ್ಕಿರುವ ಸೌಭಾಗ್ಯ ಇವತ್ತು ನಮಗೆ ದೊರಕಿದೆ. ಅವರು ನಿಮಗೆ ಗೊತ್ತಿದ್ದ ಹಾಗೆ ನಮ್ಮ ನಾಡಿನ
ಹೆಮ್ಮೆಯ ಕರ್ನಾಟಕ ಸಂಗೀತ ವಿದೂಷಿ, ಸಂಸ್ಕೃತ ವಿದ್ವಾಂಸೆಯಾಗಿ ಅನೇಕ ವಿದ್ಯಾರ್ಥಿಗಳಿಗೆ, ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕವಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರಿಗೆ 2024ನೇ ಸಾಲಿನ ಪ್ರತಿಷ್ಠಿತ ಕೇಂದ್ರ ಸರ್ಕಾರದ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು, ಈ ತಿಂಗಳಲ್ಲೇ ಅವರಿಗೆ ಭಾರತದ ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಅವರ ಸಾಧನೆ ಕೇವಲ ವೈಯಕ್ತಿಕ ಶ್ರೇಯಸ್ಸಲ್ಲ ಮೇಡಮ್, ಅದು ಭಾರತೀಯ ಸಂಸ್ಕೃತಿ ಮತ್ತು ಶಾಸ್ತ್ರೀಯ ಸಂಗೀತದ ಗೌರವವನ್ನು ವಿಶ್ವದಾದ್ಯಂತ ಎತ್ತರಕ್ಕೇರಿಸುವ ಸಾಧನೆಯಾಗಿದೆ. ಇವತ್ತು ಇನ್ನೊಂದು ವಿಶೇಷ ಕಾರ್ಯಕ್ರಮ ಅಂದರೆ ಶ್ರೀ ಸಿ.ವಿ. ಗೋಪಿನಾಥ್ ಅವರಿಂದ ನಡೆಯಲಿರುವ ಕೈಲಾಸ ಯಾತ್ರೆ ಒಂದು ಆಧ್ಯಾತ್ಮಿಕ ಪಯಣ. ಕೈಲಾಸ ಯಾತ್ರೆ ಒಂದು ಆಧ್ಯಾತ್ಮಿಕ ಪಯಣ ಎಂಬ ವಿಶೇಷ ದೃಶ್ಯ ಶ್ರಾವ್ಯ ಉಪನ್ಯಾಸ. ನಾವು ಶ್ರೀ ಗೋಪಿನಾಥ್ ಅವರನ್ನು ಹೋದ ತಿಂಗಳು 12ನೇ ತಾರೀಕು ಮೈಸೂರಿನಲ್ಲಿ ನಾವು ಕೇಳಿಕೊಂಡು ಈ ಥರ ಒಂದು ಸಣ್ಣ ಕಾರ್ಯಕ್ರಮ ಮಾಡಿಕೊಡಿ ಅಂತ ಹೇಳಿದ್ರು. ಒಪ್ಕೊಂಡು ಬಂದಿದ್ದಾರೆ. ಹಾಗೆಯೇ ಇವತ್ತಿನ ದಿವಸ ನಮ್ಮ ಟಿ.ಎಸ್. ಸತ್ಯವತಿ ಮೇಡಮ್ ಅವರು ಕೂಡ 4-5 ಕಾರ್ಯಕ್ರಮ ಆಯಿತು. ಬೆಳಗ್ಗೆಯಿಂದ ಸಾಯಂಕಾಲ 2ವರೆಗೂ ಒಂದು ಕಾರ್ಯಕ್ರಮ ಇತ್ತು. ಅಂಥ ಒತ್ತಡದಲ್ಲೂ ಬಂದು ಮಾಡಿಕೊಟ್ಟಿದ್ದಾರೆ ಮೇಡಮ್, ಭಾಳ ಧನ್ಯವಾದಗಳು. ಗೋಪಿನಾಥ್ ಸಾರ್ ಅವರು ಮೈಸೂರಿಂದ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕಾಗಿ. ಅವರಿಗೂ ಕೂಡ ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಕೊಡ್ತೀನಿ. ಡಾಕ್ಟರ್ ಶ್ರೀ ಗೋಪಿನಾಥ್ ಅವರು ಭಾರತ ಸರ್ಕಾರದಲ್ಲಿ IAS ಆಡಳಿತಾಧಿಕಾರಿಯಾಗಿ ಅಡಿಷನಲ್ ಸೆಕ್ರೆಟರಿ ಟು ಗೌರ್ಮೆಂಟ್ ಡೆಲ್ಲಿನಲ್ಲಿ ಭಾಳಷ್ಟು ದೇಶ ವಿದೇಶಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರ ವೃತ್ತಿ ಜೀವನ ಆದಮೇಲೆ ಭಾರತೀಯ ಮೌಲ್ಯಗಳು, ವೈದಿಕ ಸಂಸ್ಕೃತಿ, ನೈತಿಕ ಶಿಕ್ಷಣ ಪ್ರಸಾರಕ್ಕೆ ತಮ್ಮನ್ನು ಪೂರ್ತಿಯಾಗಿ ತೊಡಗಿಸಿಕೊಂಡಿದ್ದಾರೆ. ದೇಶದಾದ್ಯಂತ ಸುಮಾರು 2500ಕ್ಕೂ ಮೀರಿ ಶಾಲೆಗಳಿಗೆ ಮೌಲ್ಯ ಶಿಕ್ಷಣ ಕಾರ್ಯಕ್ರಮಗಳನ್ನು ನಡೆಸಿದ್ದು, ಭಾರತೀಯ ಪರಂಪರೆಯನ್ನು ಯುವ ಜನತೆಗೆ ಮಾಡುವ ಮಹತ್ ಕಾರ್ಯವನ್ನು ಮಾಡಿದ್ದಾರೆ. ಅವರ ಬಹಳಷ್ಟು ಕಡೆ ಮಾಡಿದ್ದಾರೆ. ಪ್ರಾಯಶಃ 2005ನೇ ಇಸ್ವಿಯಿಂದ ಮಾಡಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆಯ ದೃಶ್ಯ ನಿರೂಪಣೆ ಒಂದು ಭಾಳ ಅಚ್ಚುಕಟ್ಟಾಗಿ ಎಲ್ಲ ಕಡೆ ಬಂದಿದೆ. ಇವತ್ತು ನಮ್ಮ ಸೌಭಾಗ್ಯ ಇಲ್ಲಿ ಮಾಡ್ತಾ ಇದ್ದಾರೆ. ಆ ದೃಶ್ಯ ನಿರೂಪಣೆ, ಈ ಒಂದು ಕೈಲಾಸ ಮಾನಸ ಸರೋವರ ಯಾತ್ರೆಯ ದೃಶ್ಯ ನಿರೂಪಣೆ ದೇಶ ವಿದೇಶಗಳಲ್ಲಿ ನಡೆದಿದ್ದು ಅಪಾರ ಮೆಚ್ಚುಗೆಗೆ ಪಾತ್ರವಾಗಿದೆ. ಭಾರತೀಯ ಸಂಸ್ಕೃತಿಯ ರಾಯಭಾರಿಯಾಗಿ ಅನೇಕ ಗೌರವಗಳನ್ನು ಕೂಡ ಅವರು ಪಡೆದಿದ್ದಾರೆ. ಅದೊಂದು ಅವರು ಬಯೋಡೇಟಾ ಕೇಳಿದೆ, ಒಂದು 25 ಪೇಜು. ಅವರು ಎಲ್ಲ ಚೀಫ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟರ್ ಎಲ್ಲ ಕಡೆ ಅವರಿಗೆ ಪ್ರಶಂಸೆ ಬಂದಿದೆ. ಹೊರನಾಡಿನಲ್ಲಿ ಅವರಿಗೆ ಪ್ರಶಂಸೆ ಬಂದಿದೆ, ಬೇರೆ ದೇಶಗಳಲ್ಲಿ. ಅಂಥವರು ಇವತ್ತು ನಮ್ಮ ಜೊತೆ ಬಂದಿದ್ದಾರೆ, ನಮ್ಮ ಪುಣ್ಯ. ಇನ್ನು ನಮ್ಮ ಮಟ್ಟಿಗೆ ಹೇಳಬೇಕು ಅಂತಂದರೆ, ಯೋಗ ಅಂತಂದರೆ ಕೇವಲ ಒಂದು ದೈಹಿಕ ವ್ಯಾಯಾಮ ಅಲ್ಲ. ನಾವು ಸಂಸ್ಕೃತಿ, ಆಧ್ಯಾತ್ಮ, ಸಂಗೀತ ಮತ್ತು ಮೌಲ್ಯಯುತ ಜೀವನವನ್ನು ಒಟ್ಟುಗೂಡಿಸುವ ಕೆಲಸವನ್ನು ಅವಾಗವಾಗ ಮಾಡ್ಕೊಂಡು ಬರ್ತಾಯಿದ್ದೀವಿ. ಜೊತೆಗೆ ಇಂತಹ ವ್ಯಕ್ತಿತ್ವ ನಿರ್ಮಾಣ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾಯಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ನಾವು ರೂಪಿಸ್ಕೊಂಡು ಬಂದಿದ್ದೀವಿ. ಇಂದು ನಮ್ಮ ನಡುವೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಈ ಎಲ್ಲ ಉಪಸ್ಥಿತಿ ಇರೋದು ನಮ್ಗೆ ಭಾಳ ಖುಷಿ. ಈ ಕಾರ್ಯಕ್ರಮಕ್ಕೆ ಬಂದು ನೀವೆಲ್ಲ ಬಂದು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಗೌರವವನ್ನು ಸಲ್ಲಿಸಿಕೊಟ್ಟಿದ್ದೀರಾ. ನಿಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಹೃತ್ಪೂರ್ವಕ ಸ್ವಾಗತ ಮತ್ತು ಅಭಿನಂದನೆಗಳು. ಕೊನೆಯದಾಗಿ ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಒಂದು ಸುಂದರವಾದ ಸಂಸ್ಕೃತ ವಾಕ್ಯವನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿದ್ಯಾ ದದಾತಿ ವಿನಯಂ, ವಿನಯಾತ್ ಯಾತಿ ಪಾತ್ರತಾಂ, ಪಾತ್ರತ್ವಾತ್ ಧರ್ಮ ಆಪ್ನೋಸಿ, ಧರ್ಮಸತಂ ಸುಖಂ. ತಮಗೆಲ್ಲ ಗೊತ್ತಿರೋ ಹಾಗೆ ವಿದ್ಯೆ ವಿನಯನ್ನು ಕೊಡುತ್ತದೆ, ವಿನಯದಿಂದ ಯೋಗ್ಯತೆ ಬರುತ್ತದೆ, ಯೋಗ್ಯತೆಯಿಂದ ನಮಗೆ ಸಮೃದ್ಧಿ, ಸಮೃದ್ಧಿಯಿಂದ ಧರ್ಮ, ಧರ್ಮದಿಂದ ನಿಜವಾದ ಸುಖ ದೊರೆಯುತ್ತದೆ.
ಇದನ್ನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಸಂದೇಶವನ್ನು ನಮ್ಮ ಇಂದಿನ ಇಬ್ಬರು ಮಹನೀಯರು ತಮ್ಮ ಜೀವನದ ಮೂಲಕ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಈ ಒಂದು ಸಂಸ್ಕೃತ ಅರ್ಥವನ್ನು ಇಷ್ಟು ಮಾತು ಹೇಳಿ ಮತ್ತೊಮ್ಮೆ ನಮ್ಮ ಮುಖ್ಯ ಅತಿಥಿಗಳಿಗೆ ಆಗಮನ ಬಯಸುತ್ತಾ, ತಮಗೆ ಆಗಮನ ಬಯಸುತ್ತಾ ನನ್ನ ಮಾತನ್ನು ವಿರಾಮ ಕೊಡ್ತೀನಿ. ನಮಸ್ಕಾರ. ಆದರೆ ನಾನು 2-3 ಸಲ ಬಹುಶಃ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದೀನಿ. ಆದರೆ ಯಾವಾಗಲೂ ನನಗೆ ಪ್ರತಿ ಸಲ ಅನ್ನಿಸ್ತಾ ಇತ್ತು ಏನೋ ಒಂದು ಇನ್ಕಂಪ್ಲೀಟ್ ಮಾಡ್ತಾ ಇದ್ದೀನಿ, ಸರಿಯಾಗಿ ನಾನು ಮುಗಿಸ್ಲಿಲ್ಲ ಅಂತ. ಅದಕ್ಕೆ ಈ ಸಲ ಶೀಟ್ ಇಟ್ಕೊಂಡು ಮಾಡೋಣ ಅಂತ ಒಂದಷ್ಟು ಮಾಡ್ಕೊಂಡು ಬಂದಿದ್ದೀನಿ. ಇವರು ನಮ್ಮ ಯೋಗ ಬಂಧುಗಳು ಕೂಡ. ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿದೆ, ಸತ್ಯವತಿ ಮೇಡಮು ನಮ್ಮ ಶರ್ಮಿಳಾ ಮೇಡಮ್ ಅವ್ರಿಗೆ ಬಿಗಿತಿ. ಅವ್ರ ಮಗ ಸುಶ್ರುತ ನಮ್ಮ ಯೋಗ ಸ್ಟೂಡೆಂಟು, ಮತ್ತು ಅವ್ರ ಸೊಸೆ ಕುಸುಮ ನಾಗೇಶನ ದತ್ತುಪುತ್ರಿ. ಬಹುಶಃ ಅವಳು ಈಗ ಬರೋಕ್ಕಾಗ್ತಾ ಇಲ್ಲ, ಆದರೆ ದತ್ತುಪುತ್ರಿ. ಸೊ ಒಟ್ಟಿನಲ್ಲಿ ಅವರು ನಮ್ಮ ಯೋಗ ಸಂಘದ ಅಥವಾ ನಮ್ಮ ಯೋಗ ಕೇಂದ್ರದ ಅವಿಭಾಜ್ಯ ಅಂಗ ಆಗಿದ್ದಾರೆ. 1954ನೇ ಇಸ್ವಿನಲ್ಲಿ TS ಶ್ರೀನಿವಾಸಮೂರ್ತಿ ಹಾಗೂ ಶ್ರೀರಂಗಲಕ್ಷ್ಮಿ ಅವರ ಸುಪುತ್ರಿಯಾಗಿ ಜನಿಸಿದ್ದಾರೆ. ಮತ್ತು ಅವ್ರಿಗೆ ಸಂಗೀತ ಗುರುಗಳು ಅವರ ಅಕ್ಕನೇ ಆಗಿದ್ರು ಶುರುವಿನಲ್ಲಿ, ವಸಂತ ಮಾಧವಿ ಅವರು. ಆಮೇಲೆ ಮುಂದಿನ ಸಂಗೀತ ಕಲಿಕೆನ ಅವರು ಪದ್ಮಭೂಷಣ ಡಾಕ್ಟರ್ RK ಶ್ರೀಕಂಠನ್ ಅವರಿಂದ ಮುಂದುವರಿಸಿದ್ರು. ಹಾಗೆ ಅವರು ಸಂಸ್ಕೃತದಲ್ಲಿ MA MPhil ಮಾಡಿ ಕಾಂಟ್ರಿಬ್ಯೂಷನ್ ಆಫ್ ಅಭಿಲಾಷಿತಾರ್ಥ ಚಿಂತಾಮಣಿ ಇಂಡಿಯನ್ ಮ್ಯೂಸಿಕ್ ಅನ್ನೋ ಟೈಟಲಲ್ಲಿ ಅವರ ವಿದ್ಯಾಭ್ಯಾಸದ ಕಲಿಕೆ ಮುಂದುವರಿಸಿ PhDನೂ ಮುಗಿಸ್ಕೊಂಡಿದ್ದಾರೆ. ಅವ್ರಿಗೆ ಸಾಕಷ್ಟು ಅವಾರ್ಡ್ಗಳು ಬಂದಿದೆ. ಕರ್ನಾಟಕ ಕಲಾಶ್ರೀ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ, ಮ್ಯೂಸಿಕಾಲಜಿಸ್ಟ್ ಅವಾರ್ಡ್ ಫ್ರಮ್ ಚೆನ್ನೈ, ಆಸ್ಥಾನ ವಿದುಷಿ ನಮ್ಮ ಆವನಿ ಶಂಕರ್ ಮಠ ಬೆಂಗಳೂರಿನವರು ಕೊಟ್ಟಿದ್ದಾರೆ ಅವರಿಗೆ, ಜ್ಞಾನ ಸಮುದ್ರ ಮುದ್ರಾ ಚೆನ್ನೈನವ್ರು ಕೊಟ್ಟಿದ್ದಾರೆ, ನಾಟ್ಯವೇದ ಮಲ್ಲಿಗೆ ಕನ್ನಡ ಸಂಘ ಅಮೆರಿಕ ಅವರು ಕೊಟ್ಟಿರೋವಂಥದ್ದು. ಮತ್ತು ಅವರ MPhilಗೆ ಅಥವಾ ಸಂಸ್ಕೃತ ಕಲಿಕೆಗೆ ಅವರು ಸಂಗೀತ ಕಲಾರತ್ನ BVK ಶಾಸ್ತ್ರಿ ಅವರಿಂದ ಮ್ಯೂಸಿಕಾಲಜಿ ಬಗ್ಗೆ ಅರ್ಥಕೊಂಡಿದ್ದಾರೆ. ಹಾಗೆ ಸಂಗೀತ ಕಲಾರತ್ನ K ವೆಂಕಟರಾಮನ್ ಅವರಿಂದ ಮೃದಂಗವನ್ನು ಕೂಡ ಅಭ್ಯಾಸ ಮಾಡಿ ಅದೆಲ್ಲರ ಸಮ್ಮಿಶ್ರದಿಂದ ಬಹುಶಃ ಅವ್ರ ಕಲಿಕೆ ಎಲ್ಲ ಮುಂದುವರೆದು ಈಗ ನಮ್ಮ ಮುಂದೆ ಏನು ಸತ್ಯವತಿ ಮೇಡಮ್ ಇದ್ದಾರೋ ಅವರು. ಈಚೆಗೆ ಮುತ್ತುಸ್ವಾಮಿ ದೀಕ್ಷಿತರ ಅವ್ರದ್ದು ಕೃತಿಗಳ ಬಗ್ಗೆನೂ ಒಂದು ಕಾರ್ಯಕ್ರಮ ನಡೆದಿತ್ತು ಇದರಲ್ಲಿ, ಗಾಯನ ಸಮಾಜದಲ್ಲಿ. ಆವಾಗ ಅವರೊಂದು ಮಾತು ಹೇಳ್ತಾ ಇದ್ರು, ಇದು ಮಾಡ್ತಾ ಇರೋವಾಗ ನನಗೆ ಆವಿರ್ಭಾವವಾಗಿದ್ದಾರೋ ಏನೋ ಅನ್ನೋ ಒಂದು ಭಾವ ಬರ್ತಾ ಇದೆ. ಯಾಕೆಂದರೆ ದೊಡ್ಡ ದೊಡ್ಡ ತ್ರಿಮೂರ್ತಿಗಳಾದಂಥ ಸಂಗೀತಗಾರರ ಬಗ್ಗೆ, ಅವರ ಕೃತಿಗಳ ಬಗ್ಗೆ, ಅವರೆಲ್ಲ ದೊಡ್ಡ ದೊಡ್ಡ ವಾಗ್ಯಕಾರರು, ಅವ್ರ ಬಗ್ಗೆ ಮಾಡಬೇಕು ಅನ್ನೋದು ತುಂಬ ಸುಲಭದ ಕೆಲಸ ಅಲ್ಲ. ಬಹುಶಃ ನಮ್ಮ ಕರ್ನಾಟಕದಲ್ಲಿ ಸತ್ಯವತಿ ಮೇಡಮ್ ವಿಲ್ ಬಿ ದಿ ಫಸ್ಟ್ ಪರ್ಸನ್. ಚಪ್ಪಾಳೆ. ನೀವು ಯಾವುದಾದ್ರೂ ಕಾರ್ಯಕ್ರಮ ನೋಡಿ, ಅಂದರೆ ಯೂಟ್ಯೂಬಲ್ಲಿ ನೋಡ್ತಾ ಹೋದರೆ ಅವರ ಕಾರ್ಯಕ್ರಮ, ಸಂಗೀತ ಆಸಕ್ತರು ಅವರ ಕಾರ್ಯಕ್ರಮಗಳನ್ನು ನೋಡ್ತಾ ಹೋದರೆ ಗೊತ್ತಾಗುತ್ತೆ ಅವ್ರು ಎಷ್ಟು ಹಂಬಲಾಗಿ ಶುರು ಮಾಡ್ತಾರೆ. ಆಮೇಲೆ ಸಂಗೀತದ ವಿಷಯ ತೆಕ್ಕೊಂತ ಒಂದು ಮೇರು ಪರ್ವತದ ಥರ ಆಗಿಬಿಡ್ತಾರೆ. ಮತ್ತು ಅಟ್ ದಿ ಎಂಡ್ ಶಿಲ್ ಬಿ ಸಚ್ ಎ ಹಂಬಲ್ ಪರ್ಸನ್. ಸೊ ಅವ್ರು ಈ ಥರ ಇದ್ದಾರೆ ಅಂತಲೇ ಅನ್ಸೋಕ್ಕಾಗಲ್ಲ. ಶುರುವಿನಲ್ಲಿ ನೋಡಿದ್ರು ಅನ್ಸಲ್ಲ, ಕಡೆಯಲ್ಲಿ ನೋಡಿದ್ರು ಅನ್ಸಲ್ಲ. ಪ್ರೋಗ್ರಾಮ್ ಅಷ್ಟು ಚೆನ್ನಾಗಿ ಮಾಡಿಕೊಡ್ತಾ ಹೋಗ್ತಾರೆ. ಪುರಂದರ ದರ್ಶನ ಅಂತ ಕಾರ್ಯಕ್ರಮ ಮಾಡಿದ್ದಾರೆ, ಮತ್ತು ತ್ರಿಮೂರ್ತಿಗಳ ಬಗ್ಗೆ ಮಾಡಿದ್ದಾರೆ. ಇಷ್ಟೇ ಅಲ್ಲ, ಲಲಿತಾ ಸಹಸ್ರನಾಮ ಸ್ತೋತ್ರ, ವಿಷ್ಣು ಸಹಸ್ರನಾಮ ಸ್ತೋತ್ರ ಅದೆಲ್ಲನೂ ಮಾಡಿದ್ದಾರೆ. ಅವೆಲ್ಲನೂ ಯೂಟ್ಯೂಬಲ್ಲಿ ಲಭ್ಯ ಇದೆ. ಅದೇ ಯೋಗ ಕೇಂದ್ರದಲ್ಲಿ ಕೆಳಗಡೆ ಸ್ಟೇಜ್ ಮೇಲೆ 4 ಶಕ್ತಿ ಅನ್ನೋ ಕಾರ್ಯಕ್ರಮ ಮಾಡಿಕೊಡ್ತಿದ್ದಾರೆ. ದಟ್ ವಾಸ್ ರಿಯಲಿ ಸೂಪರ್. ನೀವೆಲ್ಲ ನಮ್ಮ ಯೋಗ ಕೇಂದ್ರದ ಯೂಟ್ಯೂಬಲ್ಲಿ ಸಿಕ್ಕರೆ ಖಂಡಿತ ನೋಡಿ. ಆಮೇಲೆ ಇನ್ನೊಂದು ಲಾಸ್ಟ್ ಇಯರು ಯೋಗ ಆ್ಯಂಡ್ ಸಂಗೀತ ಅನ್ನೋ ಕಾರ್ಯಕ್ರಮನೂ ನಾವೆಲ್ಲ ಹೊರಗಡೆ ಹೋಗಿದ್ದಾಗ ಅದನ್ನು ಮಾಡಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದ್ರೂ ಅವರು ನಮ್ಮ ಸತ್ಯವತಿ ಮೇಡಮ್ ಯಾರೋ ಅಲ್ಲ, ನಮ್ಮ ಜೊತೆಗೆ ಇಷ್ಟು ಆರಾಮಾಗಿ ಕೂತ್ಕೊಂಡಿರ್ತಾರೆ. ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ನಮ್ಮದು ಜೀವನ ಒಂಥರ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ನನ್ನ ಮಾತು ಮುಗಿಯೋಷ್ಟರಲ್ಲಿ ಸನ್ಮಾನನೂ ಆಗೋಗಿರುತ್ತೆ ಅಂದ್ಕೊಂಡೆ. ನಾನು ಈ ಕಡೆ ತಿರ್ಕೊಂಡಿದ್ದೆ, ಯಾಕೆಂದರೆ ಒಂದು 10 ನಿಮಿಷ ಅವ್ರ ಮಾತನ್ನು ಕೇಳಬೇಕು. ಆ ಮಾತುಗಳನ್ನು ಕೇಳೋ ಅಂಥ ಸೌಭಾಗ್ಯ ನಮಗಿರಲಿ. ಸರ್, ಅನಂತ್ ಸರ್ ಖಂಡಿತ ಮೇಲೆ ಬನ್ನಿ 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 ಮೇಲೆ ಬನ್ನಿ. ಕುರ್ಚಿ ಚೇರ್.
ನಿಮಿಷ ಬನ್ನಿ. ಪೂತಿ ನರಸಿಂಹಾಚಾರ್ ಅವರ ಗೀತೆಗಳನ್ನು ಅವರು ರಾಗ ಸಂಯೋಜನೆ ಮಾಡಿ ಹಾಡಿರುವಂಥ ಪ್ರೋಗ್ರಾಮ್ಗಳು, ಪುರಂದರದಾಸರ ದೇವರ ನಾಮಗಳಿಗೆ ರಾಗ ಸಂಯೋಜನೆ ಮಾಡಿರೋ ಅಂಥದ್ದು. ಅವ್ರದ್ದು ವ್ಯಕ್ತಿತ್ವ ಬರೀ ಒಂದೆರಡು ಮಾತ್ರ ಅಲ್ಲ, ನಾನು ಆ್ಯಕ್ಚುಲಿ ಲಿಸ್ಟ್ ಮಾಡ್ಕೊಂಡು ಬಂದೆ. ಶಿ ಹ್ಯಾಸ್ ಬೀನ್ ಎ ಪರ್ಫಾರ್ಮರ್, ಅಕಾಡೆಮಿಷಿಯನ್. ಅವರು 30 ವರ್ಷ ವಿದ್ಯಾವರ್ಧಕ ಸಂಘ ಬಸವೇಶ್ವರ ನಗರದಲ್ಲಿ ಶಿ ವಾಸ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಸ್ಯಾನ್ಸ್ಕ್ರಿಟ್, ಅದರಲ್ಲಿ ಮಾಡಿದ್ದಾರೆ. ಮ್ಯೂಸಿಕ್ ಆ್ಯಂಡ್ ಸ್ಯಾನ್ಸ್ಕ್ರಿಟ್ ಲಿಟ್ರೇಚರ್ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ಸ್ನ ನೋಡಬೇಕು. ಇನ್ನೊಬ್ಬರು ಅಭಿಮಾನಿ ಆಗಿರೋಂಥ ಗುರುದತ್ ಅವರು ಮೇಡಮ್ದನ್ನು ಬರ್ಕೊಟ್ಟಿದ್ದಾರೆ. ಅವರು ಮಧ್ಯಾಹ್ನನೇ ತಂದುಕೊಟ್ರು, ಇದನ್ನು ಕೊಡಬೇಕು, ನಾನು ಮಾಡಿಕೊಡ್ತೀನಿ ಅವ್ರಿಗೆ ಮತ್ತು ಗೋಪಿನಾಥ್ ಸರ್ಗೆ ಅಂತ ಹೇಳಿ ಅವರು ತುಂಬ ಖುಷಿಯಿಂದ ತಂದುಕೊಟ್ಟಿದ್ದಾರೆ. ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಸಾಕಷ್ಟು ನೂರಾರು ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದಾರೆ. ಓಂ ಧನಮಿಂದ್ರೋ ಬೃಹಸ್ಪತಿರ್ವರುಣಂ ಧನಮಶ್ನುತೆ ವೈನತೇಯ ಪಿಬಂ ಸೋಮಂ ಸೋಮಂ ಪಿಬತು ವೃತ್ರಃ ಸೋಮಂ ಪಿಬಸ್ಯ ಸೋಮಿನೋ ಮಹ್ಯಂ ದತ್ವಾ ಸೋಮಿನಿ ನ ಕ್ರೋಧೋ ನ ಚ ಮಾತ್ಸರ್ಯ ನ ಲೋಭೋ ನ ಅಶುಭಾಮತಿಃ ಶ್ರೀವರ್ಚಸ್ವಮಾಯುಷ್ಯಮಾರೋಗ್ಯ ಮಾವಿಧಾ ಕ್ಷೋಭಮಾನಂ ಮಹೀಯತೆ ಧಾನ್ಯಂ ಧನಂ ಪಶುಂ ಸುಖ ಶಾಂತಿ ಲಾಭಂ ಶತ ಸಂವತ್ಸರ ದೀರ್ಘಮಾಯು ಆಯುಷ್ಮತಿ ಭವ ಕೀರ್ತಿಮತಿ ಭವ ಆಯುಷ್ಮತಿ ಭವ ಕೀರ್ತಿಮತಿ ಭವ. ಸ್ನೇಹಿತರೆ, ನಾವು ಮಂತ್ರಗಳು ಹೇಳಿದಾಗ ಮಂತ್ರ ಮಾತ್ರ ಹೇಳ್ತೀವಿ, ಇದರ ಅರ್ಥ ಹೇಳೋಲ್ಲ. ನಾನು ಅವರು ಸಂಸ್ಕೃತದ ವಿದ್ವಾಂಸರು, ನಾನು ಸಂಸ್ಕೃತ ಓದಿಲ್ಲ, ಆದರೂ ಸಹ ಅದರ ಅರ್ಥ ಹೇಳೋ ಒಂದು ಸಣ್ಣ ಅರ್ಥ ಹೇಳೋ ಪ್ರಯತ್ನ ಮಾಡ್ತೀನಿ. ಯಾಕೆ ಅಂತಂದರೆ ಮಂತ್ರ ಕೇಳೋಕ್ಕೆ ಚೆನ್ನಾಗಿರುತ್ತೆ, ಅದರ ಅರ್ಥ ಗೊತ್ತಾದರೆ ಇನ್ನೂ ಬಹಳ ಚೆನ್ನಾಗಿರುತ್ತೆ. ಇದು ಋಗ್ವೇದದ ಶ್ರೀ ಸೂಕ್ತದ ಮಂತ್ರ. ಇದು ನಮಗೆ ಯಾವ ಧನ ಬೇಕು ಅಂತಂದರೆ ಧನಮಗ್ನಿರ್ಧನಂ, ಬೆಂಕಿ ಬೇಕು. ಏನಿದು ಬೆಂಕಿ ಬೇಕು ಅಂತಂದರೆ ಹೊಟ್ಟೆಯಲ್ಲಿ ಬೆಂಕಿ ಇರಬೇಕು. ಡಾಕ್ಟ್ರನ್ನ ಕೇಳಿ, ನಿಮ್ಮ ಹೊಟ್ಟೆಯನ್ನು ಕುಯ್ದು ಬೆರಳು ಹಾಕಿದ್ರೆ ಬೆರಳು ಸುತ್ತೋಗುತ್ತೆ. ಅದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ತುಂಬಿಕೊಂಡಿದೆ. ಅದಿಲ್ಲದೆ ಹೋದರೆ ನಾವು ತಿಂದ ಆಹಾರ ಪಚನವಾಗೋದಿಲ್ಲ. ಆದ್ದರಿಂದ ಮುಖ್ಯವಾಗಿ ಸರ್ವೈವಲ್, ನಾವು ಉಳಿಬೇಕಾದ್ರೆ ಧನ, ಅಗ್ನಿಯ ಧನ ಬೇಕು. ಧನಮಗ್ನಿರ್ಧನಂ ವಾಯುರ್ಧನಂ, ಚೆನ್ನಾಗಿ ಉಸಿರಾಡ್ತಾ ಇರಬೇಕು, ಅದೇ ಒಂದು ಧನ. ಮೂಗಿನಲ್ಲಿ ಚೆನ್ನಾಗಿ ಉಸಿರಾಡ್ತಾ ಇರಿ. ಸೂರ್ಯೋಧನಂ, ಕಣ್ಣುಗಳಲ್ಲಿ ಬೆಳಕಿರಬೇಕು. ವಸುಹು, ವಸು ಅಂತಂದರೆ ಚಿನ್ನ, ಚಿನ್ನದಂಥ ಕಂಠ. ಅದಕ್ಕೆ ಅವರು ಸಂಗೀತ ವಿದುಷಿ. ಅವರು ಯಾರಾದರೂ ಮಾತಾಡಿದ್ರೆ ಏನಪ್ಪ ಒಳ್ಳೆ ಚಿನ್ನದ ಕಂಠ ಇದು ಅಂತೇಳಿ. ವಸು ಅಂತಂದರೆ ಚಿನ್ನ, ವಸುಂಧರ ಅಂತಂದರೆ ಭೂಮಿ. ಚಿನ್ನವನ್ನು ಧಾರಣೆ ಮಾಡಿರ್ತಕ್ಕಂಥವಳು ಭೂಮಿ, ಅದಕ್ಕೋಸ್ಕರ ಅವಳಿಗೆ ವಸುಂಧರ ಅಂತೀವಿ. ಧನಮಿಂದ್ರೋ, ಇಂದ್ರ ಭುಜದ ತಾಕತ್ತುಗಳಿಗೆ ಸಂಕೇತ, ಶಕ್ತಿಗೆ ಸಂಕೇತ. ಭುಜಗಳಲ್ಲಿ ಭುಜ ಬಿಟ್ಟು ಯಾವುದಾದ್ರೂ ಕೆಲಸ ಮಾಡೋಕ್ಕೆ ನೋಡಿ ನೀವು. ಕಾಲಿಂದ ಎತ್ತುತ್ತೀರ, ಕೈಯಿಂದ ಎತ್ತುತ್ತೀರ, ಮೂಗಿಂದ ಎತ್ತುತ್ತೀರ. ಭುಜಗಳ ಜೊತೆಗೆ ಕೈ ಇರೋದ್ರಿಂದ ಭುಜ, ಅದಕ್ಕೆ ಇದು ಕ್ಯಾಂಟಿಲಿವರ್. ಇದು ನಾನು ಇಂಜಿನಿಯರಿಂಗ್ ಓದಿರೋದು. ಇದು ಕ್ಯಾಂಟಿಲಿವರ್. ಇದು ಈ ಜಾಗದಲ್ಲಿ ತಾಕತ್ತಿದೆ, ಅದನ್ನು ಎಲ್ಲ ಎತ್ತಿಡಿಯೋಗಿ 5 kg ಅಕ್ಕಿ ಎತ್ತಿಡ್ಕೊಂಡು ಹಿಂಗೆ ನಿಂತ್ಕೋಬೋದು ನಾವು. ಆ ಭುಜಗಳಲ್ಲಿ ಇಂದ್ರನ ತಾಕತ್ತು ಬರಲಿ. ಬೃಹಸ್ಪತಿ, ಬೃಹಸ್ಪತಿ ಅಂತಂದರೆ ಇಂಟೆಲೆಕ್ಟ್. ಇಂಟೆಲೆಕ್ಟ್ ಅಂತಂದ್ರೆ ಏನು? ಕೇಸರಿ ಬಾತ್ ತಿನ್ಬೇಕಾ ಇಲ್ಲ ಸಗಣಿ ತಿನ್ಬೇಕಾ? ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಳ್ಬೇಕು. ಒಳಿತು ಯಾವುದು, ಕೆಟ್ಟದ್ದು ಯಾವುದು, ಕೆಡಕು ಯಾವುದು, ಒಳ್ಳೇದಾವುದು, ಅದರ ಭೇದ ಏನು ತಿಳ್ಕೊಂಡು ಅದರ ಆಯ್ಕೆ ಮಾಡಿಕೊಳ್ಳೋ ಶಕ್ತಿಗೆ ಧೀಶಕ್ತಿ, ಧಿಯೋ ಯೋ ನ ಪ್ರಚೋದಯಾತ್ ಹೇಳ್ತೀವಲ್ಲ, ಆ ಧೀಶಕ್ತಿ ಬೃಹಸ್ಪತಿಗಿದೆ. ವರುಣಂ, ನೀರು ಬೇಕು ಶರೀರದಲ್ಲಿ. ಡಿಹೈಡ್ರೇಷನ್ ಆದರೆ ಆಸ್ಪತ್ರೆ ಕರ್ಕೊಂಡೋಗಿ ಡ್ರಿಪ್ಸ್ ಹಾಕಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಇದ್ದಾಗ
ನಾವು ಅದನ್ನು ಕೆಡಿಸ್ಕೊಳ್ಬೋದು, ಕೋಪ ಮಾಡ್ಕೊಳ್ಬೋದು. ನ ಕ್ರೋಧೋ, ಕೋಪ ಮಾಡ್ಕೋಬೇಡಿ. ನ ಚ ಮಾತ್ಸರ್ಯ, ಹೊಟ್ಟೆ ಕಿಚ್ಚಬೇಡ. ನ ಲೋಭೋ, ಲೋಭ ಬೇಡ. ನ ಅಶುಭ ಮತಿ, ನೋ ನೆಗೆಟಿವ್ ಥಾಟ್ಸ್, ಋಣಾತ್ಮಕವಾದ ಭಾವನೆಗಳಿಲ್ಲದೆ ಇದ್ದಾಗ ವರ್ಚಸ್ಸು ನೋಡಿ ಹೆಂಗೆ ಹೊಳಿತಾ ಇದ್ದಾರವರು ಸತ್ಯವತಿಯವರು. ಆಯುಷ್ಯ ಅದು ಜೊತೆಗೆ ಬರುತ್ತೆ. ಆರೋಗ್ಯ, ಶೋಭಾಯಮಾನವಾದ ದಿವ್ಯ ದೀಪ್ತಿ ಅವರಲ್ಲಿ ಕಾಣುತ್ತೆ. ಇವೆಲ್ಲ ಇದ್ದಾಗ ಅವರಿಗೆ ಆಗಿನ ಕಾಲದಲ್ಲಿ ಆಸ್ತಿ ಅಂತಂದರೆ ಪಶುಗಳು, ಬಿಲ್ಡಿಂಗ್ ಅಲ್ಲ 10ನೇ ಮಾಡಿ ಹತ್ತು ಬಿಲ್ಡಿಂಗ್ ಮಾಡಿ ಅಲ್ಲ, ಪಶುಗಳೇ ಆಸ್ತಿ. ಅದು ಅಂಥ ಆಸ್ತಿ ಬರಲಿ, ಆರೋಗ್ಯ ಬರಲಿ, ಆಯುಷ್ಯ ಇರಲಿ, ಅವರು 100 ವರ್ಷ ಕಾಲ ಚಿರಕಾಲ ಬಾಳಲಿ ಅಂಥೇಳಿ. ಇದು ಋಗ್ವೇದದ ಮಂತ್ರ. ಇದು ಭಾಳ ಸತಿ ನೀವು ಕೇಳಿದ್ದೀರಿ. ಅವರು ಸಂಸ್ಕೃತ ವಿದ್ವಾಂಸರು, ನಾನು ಇಂಜಿನಿಯರು. ಅವರಿಗೆ ನಾನು ಆಶೀರ್ವಾದ ಮಾಡ್ತೀನಿ. ಅವರು 54ನೇ ಇಸ್ವಿಯಲ್ಲಿ ಹುಟ್ಟಿದವರು, ನಾನು 45ನೇ ಇಸ್ವಿನಲ್ಲಿ ಹುಟ್ಟಿದವನು. ನನಗೆ 31 ವರ್ಷದ ಮೊಮ್ಮಗಳಿದ್ದಾಳೆ. ಶಿ ಈಸ್ ಎ ನ್ಯೂಕ್ಲಿಯರ್ ಸೈಂಟಿಸ್ಟ್. ಸನ್ಮಾನ ಅವರು ಸತ್ಯವತಿ ಅವರ ಹಸ್ಬೆಂಡು. ಧನ್ಯವಾದಗಳು. ತಂಡ ಸನ್ಮಾನ ಚಪ್ಪಾಳೆ. ಧನ್ಯವಾದಗಳು. ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಮಾಧವೀ ವಸುಧಾರಂಭಾಂ ಶಾಸ್ತ್ರಿ ವೆಂಕಟಮಧ್ಯಮಾಂ ಶ್ರೀಕಂಠಾರ್ಯ ಸುಸಂಪನ್ನಾಂ ವಂದೇ ಗುರುಪರಂಪರಾಂ. ಪೂಜ್ಯರಾದ ಗೋಪಿನಾಥ ಅವರು ಮಾತನಾಡಿದ ಮೇಲೆ ನನ್ನಲ್ಲಿಯ ಅಲ್ಪತ್ವ ಏನು ಅನ್ನೋದು ಬಹುತ್ವವಾಯಿತು. ಮಹನೀಯರು ಎಂತಹ ರಾಷ್ಟ್ರ ಪ್ರೇಮ ಆಗಬಹುದು, ವಿದ್ವತ್ತಿರಬಹುದು, ಸಮಾಜ ಸೇವೆಯ ನಿಸ್ವಾರ್ಥ ಮನಸ್ಸಿರಬಹುದು, ಪರರಲ್ಲಿರುವ ಗುಣ ಪರಮಾಣುವನ್ನು ಬೃಹತ್ತಾಗಿ ಭಾವಿಸಿ ಅದನ್ನು ಪ್ರಶಂಸಿಸುವ ಔದಾರ್ಯ ಇರಬಹುದು. ಈ ಎಲ್ಲವನ್ನ ನೋಡಿದಾಗ ನಾನೆಷ್ಟು ಚಿಕ್ಕವಳು ಅಂತ ಅನ್ನಿಸದೆ ಹೋದರೆ ನಿಜವಾಗಿ ಚಿಕ್ಕವಳೆ. ಮತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮ ಎಂಥ ಆಪ್ಯಾಯತೆಯನ್ನು ತರ್ತಾ ಇದೆ, ಎಂಥ ಧನ್ಯತೆಯ ಭಾವವನ್ನು ನನ್ನಲ್ಲಿ ಮೂಡಿಸ್ತಾ ಇದೆ. ಒಂದು ಪ್ರೀತಿ, ಒಂದು ಅಭಿಮಾನ, ಒಂದು ವಿಶ್ವಾಸ, ಇದನ್ನು ತೋರಿಸುವುದು ನಾನಾ ಬಗೆಯಲ್ಲಿ ಸಾಧ್ಯ. ಆದರೆ ಇಂಥ ಆತ್ಮೀಯತೆ, ಇಷ್ಟು ಅಕೃತ್ರಿಮವಾದಂತಹ ಸಹಜ ಸುಂದರವಾದಂತಹ ವಾತಾವರಣ ನಿರ್ಮಾಣ ಎಲ್ಲರಿಂದ ಸಾಧ್ಯ ಇಲ್ಲ. ಅದು ಈ ಪ್ರಸನ್ನ ವೀರಾಂಜನೇಯ ದಯಪಾಲಿಸಿರುವ ಪ್ರಸನ್ನತೆಯ ಕಾರಣ. ಗುರುಗಳಾದ ನನಗೂ ಅವರು ಒಪ್ಪೋದಿಲ್ಲ ಅದನ್ನು, ಆದರೆ ಯೋಗದ ಗುರುಗಳವರು ನನಗೆ ಶ್ರೀಯುತ ನಾಗೇಶ್ರವರು, ಅವರ ಪತ್ನಿ ಶ್ರೀಮತಿ ಸುಮಾ ಅತ್ಯಂತ ಆಪ್ತರು, ಆತ್ಮೀಯರು. ಅವರ ಪ್ರೀತಿ ವಿಶ್ವಾಸಕ್ಕೆ ಎಣೆ ಇಲ್ಲ. ಅದನ್ನು ಹೇಗೆ ನಾನು ಹೇಳಬೇಕು ಅನ್ನೋದು ಕೂಡ ನನಗೆ ಶಬ್ದಗಳಿಗೆ ನಿಲುಕದೇ ಇರುವಂಥ ವಿಷಯ ಆಗಿದೆ. ಇವತ್ತು ಹೃದಯ ತುಂಬಿ ಬಂದಾಗ ಮಾತು ಮೂಕವಾಗತ್ತೆ. ಹೇಳಿದೆ, ಬೇಕಾದಷ್ಟು ಕಡೆ ಸಮ್ಮಾನ ಸಮಾರಂಭಗಳು ನಡೆಯುತ್ತೆ, ಗೌರವ ಸಮರ್ಪಣೆ ಆಗತ್ತೆ, ಏನೇನೋ ಬಳುವಳಿಗಳು, ಕಾಣಿಕೆಗಳು ಏನೇನೋ ಬರುತ್ತೆ. ಆದರೆ ಅದು ಯಾರಿಂದ ಬರುತ್ತೆ ಮತ್ತು ಹೇಗೆ ಬರುತ್ತೆ ಅನ್ನೋದು ತುಂಬ ತುಂಬ ಮುಖ್ಯ, ಬಹಳ ಮುಖ್ಯ. ಅದು ನಾಗೇಶ್ ಅವರು ಮತ್ತು ಸುಮಾ ಅವರು ಮತ್ತು ಅವರ ಒಟ್ಟು ಈ ಒಂದು ಗುಂಪು ಏನಿದೆ, ಅವರು ಸೃಷ್ಟಿಸಿಕೊಂಡಿರುವಂತಹ ಈ ಒಂದು ವರ್ಗ
ಇದು ನಾನು ಹೇಳ್ತೇನೆ, ಯೋಗ ಶಾಲೆ ಮಾತ್ರ ಅಲ್ಲ, ಇದು ಯಾಗಶಾಲೆ. ನಾಟ್ಯವನ್ನು ವರ್ಣನೆ ಮಾಡಬೇಕಾದ್ರೆ ಅವನು ಅದೇ ಹೇಳ್ತಾನೆ, ದೇವಾನಾಂ ಇದಂ ಆಮನಂತಿ ಮುನಯ ಕಾಂತಂ ಕ್ರತುಂ ಚಾಕ್ಷುಷಂ. ಇದನ್ನು ಚಾಕ್ಷುಷ ಯಜ್ಞ ಅಂತ ಕರೀತಾನೆ ನಾಟಕವನ್ನು. ಚಾಕ್ಷುಷ ಯಜ್ಞ ಯಾಕೆ ಅಂದರೆ ಯಜ್ಞದಲ್ಲಿ ನಾವು ಬೇಡದ್ದೆಲ್ಲವನ್ನು ಘಮಘಮಿಸುವ ತುಪ್ಪದ ರೂಪದಲ್ಲಿಯೋ ಯಾವುದೇ ಒಂದು ರೀತಿಯ ಆಹುತಿಯ ರೂಪದಲ್ಲಿ ನಾವು ಅಗ್ನಿದೇವನಿಗೆ ಸಮರ್ಪಣೆ ಮಾಡ್ತಾ ತನ್ಮೂಲಕ ನಾವು ನಿರಮ್ಮಳರಾಗುವಂಥ ಕ್ರಿಯೆ ಇದೆಯಲ್ಲ, ಪವಿತ್ರವಾದ ಕ್ರಿಯೆಯನ್ನು ಯಜ್ಞ ಅಂತ ಕರೆಯೋದು. ಯಾವುದನ್ನು ಮಾಡಿದಾಗಲೂ ಕೂಡ ಇದು ನಾಹಂ ಕರ್ತ ಹರಿಃ ಕರ್ತ ಅನ್ನುವ ಭಾವದಲ್ಲಿ ಮಾಡೋದಿದೆಯಲ್ಲ, ಇದನ್ನು ಅವರು ನಡೆಸ್ಕೊಂಡು ಬರ್ತಾ ಇದೆ. ಇದು ಯಾಗಶಾಲೆ ಅಂತ ಯಾಕೆ ಹೇಳಿದೆ ಅಂದರೆ ಈ ಕಾರಣಕ್ಕೂ, ಅಂದರೆ ಅವರ ಉದ್ದೇಶ, ಅವರ ಮನೋಭಾವ, ಅವರ ಮನೋವೈಶಾಲ್ಯ ಆ ಮಟ್ಟದ್ದು ಹೌದು. ಅದನ್ನು ಅವರು ಪವಿತ್ರವಾದ ಕಾರ್ಯ ಅಂತ ತಿಳ್ಕೊಂಡು ಇಂಥ ಒಂದು ತಂಡದ ನಿರ್ಮಾಣದಲ್ಲಿ ತೊಡಗಿದ್ದಾರೆ. ಇನ್ನೊಂದು ಬೃಹತ್ತಿನ ಪರಿಕಲ್ಪನೆ ಅವರಿಗಿದೆ. ಯಾವುದು ಚಿಕ್ಕದಲ್ಲ, ಏನು ಮಾಡೋಕ್ಕೆ ಹೊರಟರೂ ಕೂಡ ಅದು ದೊಡ್ಡದಾಗಿರುತ್ತೆ. ಅಂದರೆ ದೊಡ್ಡದಕ್ಕೆ ಅವರು ಕೈ ಹಾಕ್ತಾರೋ ಅಥವಾ ಅವ್ರು ಕೈ ಹಾಕಿದ ತಕ್ಷಣ ದೊಡ್ಡದಾಗುತ್ತೋ, ಇದು ಇವತ್ತಿಗೂ ನನಗೆ ಬಗೆಹರಿಯದ ಸಮಸ್ಯೆಯೇ ಆಗಿದೆ. 1008 ಸೂರ್ಯ ನಮಸ್ಕಾರಗಳನ್ನು ಮಾಡಿಸುವಂಥದ್ದು, 1008 ಜನರನ್ನು ಸೇರಿಸುವಂಥದ್ದು, ಮತ್ತು ಎಲ್ಲರಲ್ಲೂ ಕೂಡ ಆ ಗಾಯತ್ರಿ ಮಂತ್ರದ ಏನು ಒಂದು ಅತ್ಯಂತ ಭವ್ಯ ದಿವ್ಯವಾದಂತಹ ಸಂಸ್ಕಾರ ಇದೆ, ಅದನ್ನು ಉಜ್ಜೀಸುವ ಕಾರ್ಯವನ್ನು ಮಾಡುವಂಥದ್ದು. ಗಾಯತ್ರಿ ಮಂತ್ರವನ್ನು ಎಲ್ಲ ಬ್ರಾಹ್ಮಣರೇ ಮಾತ್ರ ಹೇಳಬೇಕು ಅಥವಾ ಹೇಳಿದವರಿಗೆಲ್ಲರೂ ಅದು ಸಿದ್ಧಿಸಿಬಿಡುತ್ತೆ, ಇಂಥದ್ದೆಲ್ಲ ಏನು ಭ್ರಮೆಗಳನ್ನು ನಾವು ಇಟ್ಟುಕೊಳ್ಬಾರದು. ಅದು ಸಾರ್ವತ್ರಿಕ, ಸಾರ್ವಜನೀನ, ಸಾರ್ವಕಾಲಿಕವಾದಂತಹ ಒಂದು ಸನ್ಮಂತ್ರ ಅದು. ಹಾಗಾಗಿ ಅದರಲ್ಲಿರುವಂತಹ ತಿರುಳು ಅದು ಏನಿದೆ ಅದನ್ನು ನಾವು ಹೇಳ್ತಾ ಯಾವ ಕಾರ್ಯವನ್ನು ಮಾಡ್ತಾ ಇದ್ದರೂ ಕೂಡ ಅರ್ಥವನ್ನು ತಿಳಿದುಕೊಂಡ್ರಂತೂ ಆಚಾರ್ಯರು ಹೇಳಿದ ಹಾಗೆ ನಾನು ಅವರನ್ನು ಆಚಾರ್ಯರು ಅಂತ ಕಳಿತೀನಿ. ಆಚಿನೋತಿ ಬುದ್ಧಿಮಿತಿ ಆಚಾರ್ಯ, ಆಚಾರೇಣ ಆಚಾರ್ಯ, ಎಲ್ಲ ಎರಡೂ ಅರ್ಥದಿಂದ ಅವರು ಆಚಾರ್ಯರಾಗಿದ್ದಾರೆ. ಇವತ್ತು ಯಾವುದನ್ನು ತಾವು ಕಂಡುಕೊಂಡಿದ್ದಾರೋ ಅದನ್ನು ಸಮಸ್ತ ಜಗತ್ತಿಗೆ ತಿಳಿ ಹೇಳುವುದು, ತಿಳಿಯಾಗಿ ಹೇಳುವುದು ಎರಡೂ ಕಷ್ಟ. ತಿಳಿಸಿ ಹೇಳುವಂಥದ್ದು, ತಿಳಿಯಾಗಿ ಹೇಳುವಂಥದ್ದು ಎಷ್ಟು ಸುಲಭವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ಆ ರಿಂಗ್ ಮಂತ್ರವನ್ನು ಇವತ್ತು ನಮಗೆ ತಿಳಿಸ್ಕೊಟ್ರು. ಅದೇ ರೀತಿಯಾಗಿ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಅದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಕೊಳ್ಳುವಂಥದ್ದು ಈ ದಂಪತಿಯ ಮುಖ್ಯ ಮೂಲ ಲಕ್ಷಣ, ಹುಟ್ಟು ಗುಣ. ಅವರನ್ನು ಪ್ರಶಂಸಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಅವರ ಜೊತೆಗಿರುವ ಸಮಸ್ತರು ಇದು ಒಂದು ರೀತಿಯ ಸ್ಪರ್ಶಮಣಿಯ ಕತೆ. ಇದು ಮಿದಾಸ್ಪರ್ಶದ ಹಾಗೆ ಸ್ಪರ್ಶಮಣಿ, ಅದು ಮುಟ್ಟುಬಿಟ್ರೆ ಅದು ಎಲ್ಲವೂ ಮಣಿಯೇ ಆಗಿಬಿಡುತ್ತೆ. ತ್ಯಾಗರಾಜರು ಹೇಳೋ ಹಾಗೆ ಗುರುವೇ ಚಿಲ್ಲಾಗಿಂಜ ಗುರುವೇ ಭ್ರಮರಮು. ಚಿಲ್ಲಾಗಿಂಜ ಅಂದರೆ ಅದೇನೇನೆ, ಈ ಗುರು ತನ್ನ ಶಿಷ್ಯನಿಗೆ ತನ್ನ ಗುರುತ್ವವನ್ನು ಧಾರೆ ಎರೆದು ಮತ್ತೊಬ್ಬ ಗುರುವನ್ನು ಸೃಷ್ಟಿ ಮಾಡಿಬಿಡ್ತಾನಂತೆ. ಆ ರೀತಿಯಾಗಿ ಇವರು ಯೋಗ ಗುರುಗಳನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಮಹಾಗುರುವಾಗಿ, ಮಹಾ ಆಚಾರ್ಯರಾಗಿ ಇವತ್ತು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಇದಿಷ್ಟು ಅವರ ಬಗೆಗೆ ನಾನು ತುಂಬ ಚಿಕ್ಕದಾಗಿ ನನ್ನ ಭಾವನೆ ಏನಿದೆ ಅದನ್ನು ಹೇಳಿಕೊಳ್ಳುವ ಪ್ರಯತ್ನ ಮಾಡಿದ್ದೇನೆ. ಆದರೆ ಇವತ್ತು ನನ್ನ ಮನಸ್ಸು ತುಂಬಿ ಬಂದಿರೋದು, ನನಗೆ ಇದು ತುಂಬ ದೊಡ್ಡ ಪ್ರಶಸ್ತಿ ಅಂತ ಖಂಡಿತ ಅನಿಸಲಿಲ್ಲ. ಪ್ರಶಸ್ತಿ ಹೌದು, ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಅವರು ಕೊಡುವಂಥದ್ದು, ಇವರು ಕೊಡುವಂಥದ್ದು. ನಿಜ ಹೇಳಬೇಕು ಅಂದರೆ ಅಲ್ಲಿ ನಾವು ಹೋಗಿದ್ದು ನನಗೂ ಜ್ಞಾಪಕ ಇರೋದಿಲ್ಲ, ಅಲ್ಲಿ ನೋಡಿದವ್ರಿಗೂ ಯಾರಿಗೂ ಜ್ಞಾಪಕ ಇರೋದಿಲ್ಲ. ಅಷ್ಟೇ ಕ್ಷಣ ಮಾತ್ರ ಅಲ್ಲಿ ವೇದಿಕೆಯ ಮೇಲೆ ಹೋಗಿ ಅದನ್ನು ಅವರು ಕೊಡಮಾಡೋದನ್ನು ಅಷ್ಟೇ ಭಕ್ತಿ ಪ್ರೀತಿ ಗೌರವದಿಂದ ಸ್ವೀಕಾರ ಮಾಡ್ತೇನೆ ಅನ್ನೋದನ್ನು ಬಿಟ್ಟರೆ ಯಾವ ವಿಶೇಷತೆಯೂ ಅದರಲ್ಲಿ ಪ್ರತ್ಯೇಕತೆಯೂ ಇರಲ್ಲ. ಇಲ್ಲಿ ನೋಡಿ ನನಗೆ ಯಾವ ಅನುಭವ ಇದೆ ಅಂದರೆ ಇವತ್ತು ನಾನೊಬ್ಬಳೇ ಆ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದೇನಾ, ಮತ್ತು ಅದು ಅಷ್ಟು ಮಹತ್ವದ ಪ್ರಶಸ್ತಿಯೇ ಇರಬೇಕು ಅನ್ನುವ ಭಾವನೆಯನ್ನು ಹುಟ್ಟಿಸುವಂಥ ಒಂದು ಆತ್ಮೀಯವಾದ ಸಂದರ್ಭವನ್ನು ನಿರ್ಮಾಣ ಮಾಡಿದ್ದೀರಲ್ಲ, ನಿಮಗೆಲ್ಲ ನಾನು ನಮೋವಾಕಂ ಪ್ರಚಾಸ್ಮೆ. ಎಷ್ಟು ಇದು ಕೊಡುವಂತಹ ತೃಪ್ತಿ, ಇದು ಕೊಡುವಂತಹ ಪ್ರೀತಿಯ ಒಂದು ಭಾವ ನಮ್ಮಲ್ಲಿ
ಅದು ತುಂಬ ಸುಂದರವಾದ ಸವಿಯಾದಂತಹ, ಅಷ್ಟೇ ಮಧುರವೂ ತಂಪು ಆದಂತಹ ಶೀತಲವಾದ ಮಂದ ಮಾರುತವನ್ನು ನಮ್ಮ ಹೃದಯದಲ್ಲಿ ಬೀಸುವಂತಹ ಕ್ರಿಯೆ ಇದು. ಹಾಗಾಗಿ ನಾನು ತುಂಬ ಕೃತಜ್ಞಳಾಗಿದ್ದೇನೆ ನಿಮಗೆ. ನಿಮ್ಮಿಂದಾಗಿ ಈ ಪ್ರಶಸ್ತಿಗೆ ಒಂದು ಮಹತ್ವ ನನ್ನ ಪಾಲಿಗೆ ಸಂದಿದೆ ಅಂತ ಈ ಮೂಲಕ ಮತ್ತೊಮ್ಮೆ ನಿವೇದಿಸಿಕೊಳ್ತಾ ಇದ್ದೇನೆ. ಇಲ್ಲಿಯ ಪ್ರತಿಯೊಬ್ಬರೂ ಕೂಡ ಯೋಗ ಪಟುಗಳು ಅವರಿಂದ ಕಲಿತಂತಹ ಯೋಗದ ಕೆಲವು ಅಭ್ಯಾಸಗಳನ್ನು ನಾನು ಇವತ್ತಿಗೂ ಮಾಡ್ಕೊಳ್ತಾ ಇದ್ದೇನೆ. ಅಂದರೆ ಅವರು ಆ ಒಂದು ಪರ್ಫೆಕ್ಷನ್ ಅದೇನಿದೆ ಅದು ನಮಗೆ ಎಟಕುವಂಥದ್ದಲ್ಲ. ಆದರೂ ಕೂಡ ನನಗೆ ಅದರಲ್ಲೇ ಒಂದು ಹೆಮ್ಮೆ ಇದೆ. ನಾನು ಅವರಿಂದ ಹೇಳಿಸ್ಕೊಂಡಿದ್ದೇನೆ ಒಂದಿಷ್ಟು ಯೋಗದ ಪಾಠಗಳನ್ನು ಅಂತ ಹೇಳ್ತಾ. ಮತ್ತು ಇವತ್ತು ಗೋಪಿನಾಥರನ್ನು ಸಂದರ್ಶನ ಮಾಡುವಂತಹ ಒಂದು ಯೋಗ ನನಗೆ ಭಗವಂತ ಕರುಣಿಸಿದ್ದಾನೆ. ಅದಕ್ಕೆ ಅವನಿಗೆ ಶತಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತೇನೆ. ಅವರು ಎಲ್ಲೋ ಮೈಸೂರಿನಲ್ಲೇ ಇರ್ತಾರೆ. ನಾನು ಅವರ ಬಗೆಗೆ ಕೇಳಿದ್ದೇನೆ. ವೃಕ್ಷಂ ಸುರೇಶ್ ಅವರು ಹೇಳ್ತಾ ಇರ್ತಾರೆ, ನನಗೆ ತುಂಬ ಹೇಳ್ತಾ ಇರ್ತಾರೆ, ಈ ಥರದ ಎಲೆಮರೆಯ ಕಾಯಿ ಅಲ್ಲ ಇವರೆಲ್ಲ ಪಕ್ವ ಫಲಗಳು, ಎಲೆಮರೆಯ ಪಕ್ವ ಫಲ. ಅವರು ಯಾವ ಒಂದು ಪ್ರಶಸ್ತಿಗೆ ನಿರೀಕ್ಷೆ ಮಾಡುವಂಥವರಲ್ಲ, ಅಥವಾ ಯಾವುದೇ ಪ್ರಚಾರ ಇಲ್ಲ, ಬೇಡ ಅವರಿಗೆ. ಅವರ ಕಾರ್ಯವೇ ಅವರಿಗೆ ಕೈಲಾಸವನ್ನು ಇಲ್ಲಿಗೆ ತಂದು ಕೊಡುತ್ತೆ. ಅಂಥವರು ಕೈಲಾಸ ಮಾನಸ ಸರೋವರ ಯಾತ್ರೆಯ ಒಂದು ಪುಣ್ಯಮಯವಾದಂತಹ ಪ್ರದರ್ಶನವನ್ನು ಇವತ್ತು ನಮಗೆ ಮಾಡಿಕೊಡಲಿದ್ದಾರೆ. ನಾನು ಕಾತುರಳಾಗಿ ಅದಕ್ಕಾಗಿ ಕಾಯ್ತಾ ಇದ್ದೇನೆ. ತಮಗೆ ಮತ್ತೊಮ್ಮೆ ಭೂಯೋ ಭೂಯೋ ನಮಾಮ್ಯಹಂ. ನಿಮ್ಮೆಲ್ಲರಿಗೂ ಕೂಡ ವಂದನೆಗಳು. ನಮಸ್ಕಾರ. ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ, ಅವಾಗ ಇನ್ನೂ ಶ್ರೀಯುತರು ಬಂದಿರಲಿಲ್ಲ. ಮಾನಸ ಸರೋವರ ನಾವು ನೋಡಿದ್ದೀವಿ, ಮರೆತಿದ್ದೀವಿ. ಪರ್ವತ ಕಾಣ್ತಾ ಇತ್ತು ಅಷ್ಟೇ. ಆಮೇಲೆ ಇನ್ನೊಂದು 2-3 ವಾಕ್ಯಗಳನ್ನು ಹೇಳಿ ನಾವು ಅಲ್ಲಿಗೆ ಮುಗಿಸ್ಬಿಡ್ತೀವಿ. ಕೈಲಾಸ ಮಾನಸ ಸರೋವರವನ್ನು ನಮಗೀಗ ಎಲ್ಲರೂ ನಾವು ಈಗ ಪ್ರತ್ಯಕ್ಷವಾಗಿ ನೋಡಿದ, ಹೇಗೆ ಅಂತಂದರೆ ನಾವು ಬಹುಶಃ 2-3 ರೀತಿ ಜನ ಇರ್ತಾರೆ. ನೋಡಿದ ಹಾಗೆ ಮನಸ್ಸಿನಲ್ಲಿ ಕೆಲವು ಕ್ಷಣಗಳು ಇರುತ್ತೆ, ಇನ್ನು ಕೆಲವರು ಅಲ್ಲೇ ಮರ್ತು ಹೋಗಿರ್ತಾರೆ. ಇವರು ಅದನ್ನು ನಮ್ಮೊಡನೆ ಬಂದಿದ್ದಾರೆ ಸಿ ವಿ ಗೋಪಿನಾಥ್ರವರು. ಈಗ ಅವರ ಒಂದು ಪರಿಚಯವನ್ನು, ಹಾಗೆ ಅವರಿಗೆ ಒಂದು ಸಣ್ಣ ಕಿರು ಕಾಣಿಕೆಯನ್ನು ನಮ್ಮ ಕಡೆಯಿಂದ ಕೊಡೋಣ. ವಿಜ್ಞಾನದಲ್ಲಿ ಪದವೀಧರರು ಮತ್ತು ಇಂಜಿನಿಯರಿಂಗ್ನಲ್ಲಿ ಪದವೀಧರರಾಗಿದ್ದಾರೆ. ಅಲ್ಲದೆ ನಿರ್ವಹಣಾ ತಂತ್ರಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುತ್ತಾರೆ. ಹಾಗೆ ವೇದ ಉಪನಿಷತ್ತುಗಳ ತಿಳುವಳಿಕೆ ಮತ್ತು ಶಿಕ್ಷಣವನ್ನು ಬಾಲ್ಯದಲ್ಲಿ ಪಿತೃಶ್ರೀಯವರಿಂದ ಮತ್ತು 20 ವರ್ಷಗಳ ಕಾಲ ದೆಹಲಿಯ ಭಾರತೀಯ ವಿದ್ಯಾಭವನದಲ್ಲಿ ಗುರು ಶ್ರೀ ಪದ್ಮನಾಭ ಶರ್ಮಾ ಅವರಿಂದ ಪಡೆದಿರುತ್ತಾರೆ. ಇಸ್ರೇಲಿನ UPFನ ಶಾಂತಿದೂತ ಪ್ರಶಸ್ತಿಯನ್ನೂ ಪಡೆದಿರುತ್ತಾರೆ. ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಸರ್ MV ಶ್ರೇಷ್ಠ ಇಂಜಿನಿಯರ್ ಪ್ರಶಸ್ತಿಯನ್ನೂ ಪಡೆದಿರುತ್ತಾರೆ. ಜಮ್ಮು ಕಾಶ್ಮೀರದ ಭಗವಾನ್ ಗೋಪಿನಾಥ್ ಟ್ರಸ್ಟ್ ಪ್ರಶಸ್ತಿ, ದೆಹಲಿ ಟೈಮ್ಸ್ ಫೌಂಡೇಶನ್ ಪ್ರಶಸ್ತಿ, ದೆಹಲಿ ಶುಗ್ಡನ್ ಬೌದ್ಧ ಧರ್ಮ ಸೊಸೈಟಿ ಪ್ರಶಸ್ತಿ, ದೆಹಲಿಯ ಅತಿಶಾ ಬೌದ್ಧ ಧರ್ಮ ಟ್ರಸ್ಟ್ ಪ್ರಶಸ್ತಿ, ಬೌದ್ಧ ಸಿಖ್ ಮತ್ತು ಜೈನ ಧರ್ಮೀಯರಿಂದ ಶ್ಲಾಘನೆಯನ್ನೂ ಪಡೆದಿರುತ್ತಾರೆ. ಪ್ರಧಾನಿಸುತ್ತಿದ್ದೇವೆ. ಚಂದ್ರಶೇಖರ್ ದತ್ತಾತ್ರೇಯ ಭಟ್ಟಿದ್ದಾರೆ, ಅವ್ರು ಬರಬೇಕಂತ ಕೇಳ್ಕೊತೀನಿ. ಅವರು ಕುಶಲಕರ್ಮಿಗಳಲ್ಲಿ ದತ್ತಾತ್ರೇಯ ಭಟ್ ಬಂದಲ್ಲ ಈಗ.
ದತ್ತಾತ್ರೇಯ ಭಟ್ ದಯವಿಟ್ಟು ಬರಬೇಕು. ಬನ್ನಿ. ನಮ್ಮಲ್ಲಿ ಅಲ್ಲ ಸತ್ಯವತಿ ಮೇಡಮ್ ಇವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿರೋದ್ರಿಂದ ಕೂಡಿಸಿ ಮೆರವಣಿಗೆ ಮಾಡಬೇಕು. ನನಗೆ ಇನ್ನೂ ಕಲಿಬೇಕು ಮತ್ತು ರಾಮನಾಥ್ ಅವರ ಮಗ ಅಂತಿಗಾಗಿ 50 ವರ್ಷದಿಂದ ಇದೇ ಸಂಗೀತ ವೃತ್ತಿಗಳಿದ್ದಾವೆ. ಅವರಿಗೆ ಕೂಡ ರಾಷ್ಟ್ರಪತಿಯವರಿಂದ ಸನ್ಮಾನ ಬಂದಿದೆ ಸಂಗೀತದಲ್ಲಿ. ಹಾಗೆ ಇತ್ತೀಚೆಗೆ ಅವರು ಆಕಾಶವಾಣಿ ಎ ಗ್ರೇಡ್ ಆರ್ಟಿಸ್ಟ್ ಆಗಿ ಕೂಡ ಸೆಲೆಕ್ಟ್ ಆಗಿದ್ದಾರೆ. ನಮ್ಮೆಲ್ಲ ಹೆಮ್ಮೆಯ ವಿಚಾರ. ನಾನು ಅವರನ್ನು ಮಗು ಇದ್ದಾಗ ನೋಡಿದ್ದೀನಿ. ಇವತ್ತು ಅವರನ್ನು ಸನ್ಮಾನ ಮಾಡುವ ಒಂದು ಅನುಕೂಲ ಸಿಕ್ತು. ಧನ್ಯವಾದಗಳು. ಖಂಡಿತ ನಮಗೆ ಸಿಕ್ಕೋದಿಲ್ಲ. ಗುರು ಶಿಷ್ಯರು ಒಂದೇ ಕಡೆ ಒಂದೇ ವೇದಿಕೆಯಲ್ಲಿ ಗುರುವಿನ ಮುಂದೆ ಶಿಷ್ಯರು ತಮ್ಮ ಪಾಂಡಿತ್ಯವನ್ನು ತೋರಿಸ್ತಾ ಇದ್ದಾರೆ. ಈಗ ಒಂದು ಹಾಡಿನ ಮೂಲಕ ಏನು ಮಾತಾಡಬೇಕು ಅಂತ ಗೊತ್ತಾಗ್ತದೆ. ಮೇಡಮ್ ಮೊಟ್ಟಮೊದಲಾಗಿ ನಮ್ಮ ಪೂಜ್ಯ ಗುರುಗಳಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಿಜವಾಗ್ಲೂ ನನಗೆ ಏನು ಅಂದರೆ ಆಕಾಶವಾಣಿಯ ಒಂದು ಎ ಟಾಪ್ ಗ್ರೇಡ್ ಅಂದಿರೋದು ಅದು ನನ್ನ ಸಾಧನೆಯಿಂದ ಅಂತ ಅಲ್ಲ, ಖಂಡಿತವಾಗಲೂ ಅಲ್ಲ. ಅದು ನಮ್ಮ ಎಲ್ಲ ಗುರು ಕಟಾಕ್ಷ, ನಮ್ಮ ಎಲ್ಲ ಗುರುಗಳ ಅನುಗ್ರಹ, ನಮ್ಮ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಅನುಗ್ರಹ ಮತ್ತು ಎಲ್ಲ ಪರಮೋಕ್ಷ ಗುರುಗಳು, ಪರಮೇಷ್ಠ ಗುರುಗಳ ಎಲ್ಲ ಗುರುಗಳ ಅನುಗ್ರಹದಿಂದ ಇದು ನನಗೆ ಸಂಭವವಾಗಿದೆ ಅಂತ ಹೇಳ್ತಾ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಯೋಗ ಕೇಂದ್ರ ಅವರು ಬಹಳ ನನ್ನ ಮೇಲೆ ಅಭಿಮಾನ ಇಟ್ಕೊಂಡಿದ್ದಾರೆ. ಬಹಳ ಖುಷಿ, ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನಾನು ಇವತ್ತು ಏನಕ್ಕೆ ಅಂದರೆ ನಮ್ಮ ಗುರುಗಳಿಗೆ ಒಂದು ಸನ್ಮಾನ ಅಂತ ಹೇಳಿ ಆ ಒಂದು ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಾವು ಬುದ್ಧ ಪೂರ್ಣಿಮೆ ಅಥವಾ ಗುರು ಪೂರ್ಣಿಮೆಯನ್ನು ಆಚರಿಸಿದ್ದೀವಿ. ನಮ್ಮ ಅದೃಷ್ಟ ಎಲ್ಲ ಗುರುಗಳು ಹಾಡು ಹೇಳೋರು, ತೋರಿಸೋವಂಥವ್ರು, ಒಂಥರ ದೊಡ್ಡದಾದಂಥ ಒಂದು ದರ್ಶನವನ್ನು ಮಾಡಿಸೋ ಅಂಥವ್ರು ಎಲ್ಲರೂ ಇರೋದು ಬಹುಶಃ ಈ ಸಂದರ್ಭಕ್ಕೆ ತುಂಬ ಸರಿ ಹೋಗುತ್ತೆ ಅಂತ ಅನಿಸುತ್ತೆ. ಹಾಗೆ ಹೇಳ್ತೀರಾ? ज्ञानाञ्जनशलाकया चक्षुरुन्मीलितं येन तस्मै श्री गुरवे नमः. तस्मै श्री गुरवे चिन्तये सद्गुरु सततं, चिन्तये सद्गुरु सततं, चिन्तये सद्गुरु सततं, चिन्तये 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157 158
ಮದ ಖಂಡನ ಧೀರಂ ಚಿಂತೆಯೇ ಸದ್ಗುರು ಸತತಂ ಕಾಮಮೋಹ ಮದ ಖಂಡನ ಧೀರಂ ಚಿಂತೆಯೇ ಸದ್ಗುರು ಸತತಂ ಪಾದವಸಿತಮಣಿ ಪಾದುಕಾದ್ವಯೂ ಪಾದವಸಿತಮಣಿ ಪಾದುಕಾದ್ವಯೂ ಪಾದವಸಿತಮಣಿ ಪಾದುಕಾದ್ವಯೂ ಪಾದರಜಕನ ವರ್ಜಿತಮಾಯಂ ಪಾದರಜಕನ ವರ್ಜಿತಮಾಯಂ ಪಾದರಜಕನ ವರ್ಜಿತಮಾಯಂ ಚಿಂತೆಯೇ ಸದ್ಗುರು ಸತತಂ ಕಾಮಮೋಹ ಮದ ಖಂಡಧೀರಂ ಚಿಂತೆಯೇ ಸದ್ಗುರು ಸತತಂ ವಾಮಕರಾಂಗುಲಿ ಧೃತಸೂತ್ರಂ ವಾಮಕರಾಂಗುಲಿ ಧೃತಸೂತ್ರಂ ವಿರಾಮಬಾಹು ವಿಧೃತಾಕ್ಷಪಾತ್ರಂ ವಾಮಕರಾಂಗುಲಿ ಧೃತಸೂತ್ರಂ ವಿರಾಮಬಾಹು ವಿಧೃತಾಕ್ಷಪಾತ್ರಂ ನರವರಮುನಿಗಣ ಸಾಧು ಸಮೇತಂ ನರವರಮುನಿಗಣ ಸಾಧು ಸಮೇತಂ ನರಹರಿದಾಸಂತಂ ಭವದೂರಂ ನರಹರಿದಾಸಂತಂ ಭವದೂರಂ ನರಹರಿದಾಸಂತಂ ಭವದೂರಂ ಚಿಂತೆಯೇ ಸದ್ಗುರು ಸತತಂ ಕಾಮಮೋಹ ಮದ ಖಂಡಧೀರಂ ಚಿಂತೆಯೇ ಚಿಂತೆಯೇ ಸದ್ಗುರು ಸತತಂ ಚಿಂತೆಯೇ ಸದ್ಗುರು ಸತತಂ ಸದ್ಗುರು ಸದ್ಗುರು ಸತತಂ ನಮ್ಮ ಯೋಗಾಶ್ರಮದ ಶಿಕ್ಷಕರು ಕೂಡ ಸ್ವಲ್ಪ ಬೆಂಡಾಗಿದೆ, ಅದಕ್ಕೋಸ್ಕರ ಬೇಡ, ಅದು ಬೇಡ, ಬೆಂಡಾಗಿದೆ ಸಾಕು. ಎಲ್ಲ ಕ್ಷಮಿಸ್ಬೇಕು, ನನ್ನ ಗಂಟಲು 2 ದಿವಸದಿಂದ ಕೆಳಕ್ಕೆ ಇಳಿದ್ಬಿಟ್ಟಿದೆ.
ನನ್ನ ಶಿಷ್ಯೊಬ್ಬರು ಹೊಸದಾಗಿ 15 ದಿವಸದಿಂದ ಭಗವದ್ಗೀತೆ ಪಾಠ ಕಲಿತಾ ಇದ್ದಾರೆ. ರೂಪಾ ಸಂತೋಷ್ ಅವರು ಬಂದಿದ್ದಾರೆ. ಗುರುಜಿ ನಿಮ್ಮ ಗಂಟಲು ಸರ್ ಮಾಡ್ಕೊಳ್ಳಿ ಅಂತ ಹೇಳಿ ಅದ್ರ ನಾನು ಮಾತಾಡ್ತೀನಿ ಅವ್ರಿಗೋಸ್ಕರ. ಅವರು ಅವರ ಪತಿ ಸಂತೋಷ್ ಅವರು ಬಂದಿದ್ದಾರೆ. ಅವರಿಗೆ ನಾನು ನಮಸ್ಕಾರ. ಅಲ್ಲಿ ತವಾಘಾಟ್ ಅಂತ ಹೇಳಿ ಒಂದು ಊರು ಬರ್ತದೆ. ಅದರ ಮುಂಚೆ ತಾಯಿ ಜೊತೆಗಿದ್ದಾಳೆ. ಅದರ ಮುಂಚೆ ಸುಂದರವಾದ ಜಲಪಾತಗಳನ್ನು ನೋಡ್ತೇವೆ. ತವಾಘಾಟ್ನಿಂದ ನಾವು ಹತ್ತಲು ಪ್ರಾರಂಭ ಮಾಡ್ತೇವೆ. ರಸ್ತೆಯಲ್ಲಿ ಕಠಿಣವಾದ ರಸ್ತೆ ಹತ್ಕೊಂಡು ಹೋಗ್ತೇವೆ. ದಾರಿಯಲ್ಲಿ ಮಕ್ಕಳು ಬಂದು ಓಂ ನಮಃ ಶಿವಾಯ ಅಂತ ಹೇಳ್ತಾರೆ. ದಾರಿ ಉದ್ದಕ್ಕೂ ಸಿಗ್ತಾರೆ ಮಕ್ಕಳು, ಪಂಗುಗೆ ಬಂದಿದ್ದೇವೆ. ಅಲ್ಲಿಯ ಮಕ್ಕಳು ಜೊತೆ ತೆಗೆದ ಚಿತ್ರ ಇದು. ಬೆಳಗ್ಗೆ ನಾವು ಬೇಗ ಏಳಬೇಕು, 4 ಗಂಟೆಗೆ ಏಳ್ಬೇಕು. ಬೆಳಕಾಗಿರ್ತದೆ, ಆಚೆ ಕೂತ್ಕೊಂಡು ಪುಸ್ತಕ ಓದ್ಬೇಕು. ಬ್ರಹ್ಮಲೋಕಿ ಮಹೀಯತೆ, ಯಾವುದರ ಅವಲಂಬನೆಯಿಂದ ನಾನು ಬ್ರಹ್ಮಲೋಕಕ್ಕೆ ಸರ್ವೇ ವೇದಾಹ ಯತ್ಪದಮಾಮನಂತಿ ತಪಾಂಸಿ ಚ ಯದ್ವದಂತಿ ಬ್ರಹ್ಮಚರ್ಯಂ ತತ್ತೇ ಪದಂ ಸಂಗ್ರಹೇಣ ಬೀನಿ ಓಂ ಇತ್ಯೇತ. ಓಂಕಾರವೇ ಎಲ್ಲ ವೇದಗಳ ಸಾರ. ಉತ್ತಿಷ್ಟ ಜಾಗೃತ ಪ್ರಾಪ್ಯವರ ನಿಬೋಧಿತ ಜುರಾಸಂಧಾನ ನಿಶಿತ ದುರಿತ ದುರ್ಗಮ ಪಥಃ ಕವಯೋ ವದಂತಿ. ಎಲ್ಲ ಅದು ನಮ್ಮ ಎಲ್ಲ ಉಪನಿಷತ್ತುಗಳು ಸಂವಾದ. ನಮ್ಮ ಉಪನಿಷತ್ತಲ್ಲಿ ಸಂವಾದ ಮಾಡೋರು ಚಿಕ್ಕ ಬಾಲಕರು. ನಚಿಕೇತ ಇದ್ದಾನೆ, ಅರುಣ ಇದ್ದಾನೆ, ಭೃಗು ಇದ್ದಾನೆ, ಎಲ್ಲ ಚಿಕ್ಕ ಗೌರವಾರ್ಪಣೆಯನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಇವತ್ತಿನ ವೇದಿಕೆ ಮೇಲೆ ವಿರಾಜಮಾನಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ಸತ್ಯವತಿ ಅವರು ಬಂದು ನಮ್ಮ ಗೌರವ ಮಾಡಿಸಿದ ಸಂಚಾರ ಪದಯೋ ಪ್ರದಕ್ಷಿಣವಿಧಿ ಸ್ತೋತ್ರಾಣಿ ಸರ್ವಾಗಿರೋ ಯಜ್ಞತ್ ಕರ್ಮ ಕರೋಮಿತ ಶಂಭೋ ತವರಾದ. ಬನ್ನಿ ಪ್ಲೀಸ್ ಕೂತ್ಕೊಳ್ಳಿ. ಹೌದಾ ಚಪ್ಪಾಳೆ. ಭಗವಂತ ನಮ್ಮ ಜೀವಿತದಲ್ಲಿ ಸಂದರ್ಭಗಳಲ್ಲಿ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೀನಿ.